ನಮಸ್ಕಾರ ಎಲ್ರಿಗೂ. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ನಾವು ಸ್ಟಾಕ್ನ ಅನಲೈಸಿಸ್ ಮಾಡೋಣ. ಅದು ಯಾವುದಂದ್ರೆ ಕೋಲ್ ಇಂಡಿಯಾ. ಕೋಲ್ ಇಂಡಿಯಾ ಸ್ಟಾಕ್ ಬಂದ್ಬಿಟ್ಟು ನಿಫ್ಟಿ 50ಯಲ್ಲಿರೋ ಸ್ಟಾಕು. ಇದು ನಮ್ಮ ಇಂಡಿಯಾದಲ್ಲಿ ಕೋಲ್ ಪ್ರೊಡ್ಯೂಸ್ ಮಾಡುವಂತ ಸ್ಟಾಕು. ಇದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕು. ಫಂಡಮೆಂಟಲಿ ಅಂದ್ರೆ ಬ್ಲೂ ಚಿಪ್ ಕಂಪನಿ, ಅಂದ್ರೆ 1,00,000 ಕೋಟಿಗಿಂತ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಹೆಚ್ಚಿಗೆ. ಕರೆಂಟ್ ಆಗಿ ಕೋಲ್ ಇಂಡಿಯಾ ಬಂದ್ಬಿಟ್ಟು 380 ಲೆವೆಲ್ಗಿದೆ. 300 ಅಕಾರ್ಡಿಂಗ್ ಟು ಟೆಕ್ನಿಕಲ್ ಅನಲೈಸಿಸ್ ಪ್ರಕಾರ 380 ಲೆವೆಲ್ ಇದೆ. ಮತ್ತು ತುಂಬಾ ಚೆನ್ನಾಗಿರೋ ವ್ಯಾಲ್ಯೂಯೇಷನ್ ಅಲ್ಲಿ ಈ ಶೇರು ನಮ್ಗೆ ಸಿಗ್ತಾ ಇದೆ. ವ್ಯಾಲ್ಯೂಯೇಷನ್ ಅಂದ್ರೆ ಸರ್ಟೆನ್ ಥಿಂಗ್ಸ್ ಬರುತ್ತೆ ಫಂಡಮೆಂಟಲ್ ಅನಲೈಸಿಸ್ ಅಲ್ಲಿ. ಅವು ಯಾವ್ದಂದ್ರೆ PE ರೇಷಿಯೋ, ROC, ROE, ಈ ತರ ಹಲವಾರು ರೇಷಿಯೋ ಬರುತ್ತೆ. ಅದೇ ಆ ಪ್ರಕಾರ ನೋಡಿದ್ರೆ ಈಗ ಕರೆಂಟ್ ಅಲ್ಲಿ 6.64 PE ರೇಷಿಯೋ ಅಲ್ಲಿದೆ. PE ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ₹1 ಗಳಿಸಕ್ಕೆ ಎಷ್ಟು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದು. ಅದಕ್ಕೆ ನಾವು PE ರೇಷಿಯೋ ಅಂತೀವಿ ಅಕಾರ್ಡಿಂಗ್ ಟು ದಿ ಫಂಡಮೆಂಟಲ್ ಅನಲೈಸಿಸ್ ಪ್ರಕಾರ. ಈಗ ಟೆಕ್ನಿಕಲ್ ಅನಲೈಸಿಸ್ ನೋಡೋಣ. ಟೆಕ್ನಿಕಲ್ ಅನಲೈಸಿಸ್ ಹೇಗೆ ವರ್ಕ್ ಆಗುತ್ತೆ. ಕೋಲ್ ಇಂಡಿಯಾ ಆಗಸ್ಟ್ 2023ರಿಂದ ಕಂಟಿನ್ಯೂಸ್ ಆಗಿ 138% ರಿಟರ್ನ್ಸ್ ಕೊಟ್ಟಿದೆ. 138% ಕಂಟಿನ್ಯೂಸ್ ಆಗಿ ನಿಯರ್ಲಿ 7 to 8 ಮಂತ್ ಅಲ್ಲಿ ಅಷ್ಟು ಪಟ್ಟು ರಿಟರ್ನ್ಸ್ ಕೊಟ್ಟು ಮತ್ತೆ ಒಂದು ಲೋ ಮಾಡಿ ಈಗ 30% ಹೈ ಇಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ 30% ಡೌನ್ ಅಲ್ಲಿದೆ ಈ ಸ್ಟಾಕು. ಈಗ ತುಂಬಾ ಚೆನ್ನಾಗಿರೋ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ. ಈ ಶೇರ್ನ ನಾನು ತಗೊಳಕ್ಕೆ ಬಯಸಿರೋದು, ಅನಲೈಸಿಸ್ ಮಾಡಕ್ಕೆ ಬಯಸಿರೋದು, ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡುವಂತ ಸ್ಟಾಕು. ಒಂದು 3 ರಿಂದ 4 ವರ್ಷ ಹೋಲ್ಡ್ ಮಾಡಿದ್ರೆ ಅಷ್ಟೇ ರಿಟರ್ನ್ಸ್ ಕೊಡಬಹುದು. ಇದನ್ನು ನಾನು ತಗೊಳಕ್ ಬಯಸಿದ್ದು. ಇದು ಫಿಬೋನಾಚಿ ಪ್ರಕಾರ ಗೋಲ್ಡನ್ ರೇಷಿಯೋ ಅಲ್ಲಿ ಇದೆ. ಗೋಲ್ಡನ್ ರೇಷಿಯೋ ಅಂದ್ರೆ ಏನು, ಆ ತರ ಹೇಗೆ ಅನಲೈಸಿಸ್ ಮಾಡೋದು, ಗೋಲ್ಡನ್ ರೇಷಿಯೋನ ಹೆಂಗ್ ಕಂಡುಹಿಡಿಯೋದು, ಅದು ನಮ್ ಕೋರ್ಸ್ ನ ತಗೊಂಡವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಗೋಲ್ಡನ್ ರೇಷಿಯೋ ಹೇಗೆ ವರ್ಕ್ ಆಗುತ್ತೆ ಅಂತ. ಗೋಲ್ಡನ್ ರೇಷಿಯೋ ಮ್ಯಾಗ್ನೆಟಿಕ್ ಜೋನ್ ತರ. ಹೆಂಗ ಅರ್ಥ್ಗೆ ಗ್ರಾವಿಟೇಷನ್ ಫೋರ್ಸ್ ಇದೆ ಅದೇ ತರಾನೇ ಇದು ಗೋಲ್ಡನ್ ರೇಷಿಯೋ ಕೂಡ ಅದೇ ತರ ವರ್ಕ್ ಆಗುತ್ತೆ. ಇಲ್ಲಿಂದ ಫುಲ್ ಬ್ಯಾಕ್ ಆಗುತ್ತೆ. ಒಂದು ಬುಲ್ಲಿಶ್ ಕ್ಯಾಂಡಲ್ ನೋಡ್ಕೊಂಡು ಇಲ್ಲಿಂದ ಫುಲ್ ಬ್ಯಾಕ್ ಆಗುತ್ತೆ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಮ್ದು ಕೋಲ್ ಇಂಡಿಯಾ ಇದು ಟಾರ್ಗೆಟ್ 471 ಬ್ರೇಕ್ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 543. ಈ ಕಂಪನಿ ತುಂಬಾ ಚೆನ್ನಾಗಿರೋ ಕಂಪನಿ ಮತ್ತು ವಿತೌಟ್ ರಿಸ್ಕ್ ಮತ್ತೆ PSU ಸ್ಟಾಕ್. ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ PSU ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಕೂಡ ಇರುತ್ತೆ. ನಾವು ಫ್ಯೂಚರ್ ಅಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದಾಗೆ ಕಲ್ಲಿದ್ಲು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈ ಸ್ಟಾಕ್ ರಿಸ್ಕಿ ಕೂಡ ಹೌದು. 2019-20ರಿಂದ ಸೇಮ್ ರೇಂಜ್ ಅಲ್ಲೇ ಕನ್ಸಾಲ್ಟೇಷನ್ ತಗೋತಾ ಇದೆ. ಇದೇ ರೇಂಜ್ ಅಲ್ಲೇ ಕನ್ಸಾಲ್ಟೇಷನ್ ತಗೋತಾ ಇದೆ. ನಮ್ಮ ಕೆಲವೊಂದಿಷ್ಟು ಸ್ಟ್ರಾಟಜಿಗಳಿವೆ, ಟ್ರಿಕ್ಸ್ ಗಳಿವೆ. ಅವನ್ನ ಯೂಸ್ ಮಾಡ್ಕೊಂಡು ನಾವು 100% ಪ್ರಾಫಿಟ್ ಅನ್ನು ಕೂಡ ಬುಕ್ ಮಾಡಿದ್ದೀವಿ. ಕೆಲವೊಂದಿಷ್ಟಲ್ಲಿ ಸೇಮ್ ರೇಂಜ್ ಅಲ್ಲಿ ಕನ್ಸಾಲ್ಟೇಷನ್ ತಗೋತಾ ಇದೆ. ಕನ್ಸಾಲ್ಟೇಷನ್ ತಗೊಂಡು ಬ್ರೇಕ್ಔಟ್ ಕೊಟ್ಟ ಮೇಲೆ 130% ರಿಟರ್ನ್ಸ್ ಕೊಟ್ಟಿದೆ. ಇದೇ ತರ ನೀವು ನಮ್ ತರ ಅನಲೈಸಿಸ್ ಮಾಡಕ್ಕೆ ಕಲಿಬೇಕಾದ್ರೆ ನಮ್ದು ಇದೇ ತಿಂಗಳಿಂದ 12ನೇ ತಾರೀಕಿಂದ ವೀಕೆಂಡ್ ಬ್ಯಾಚ್ಗಳು ಪ್ರಾರಂಭ ಆಗುತ್ತೆ. ಯಾರಿಗೆ ಕಲಿಯಬೇಕಂತ ಇಂಟ್ರೆಸ್ಟ್ ಇದೆ ನಮ್ಮನ್ನ ಸಂಪರ್ಕಿಸಬಹುದು. ನಿಮ್ಗೆ ಜೀರೋ ನಾಲೆಜ್ ಇದ್ರೂ ಕೂಡ ನಾವು ನಿಮ್ಗೆ ಬೇಸಿಕ್ ಇಂದಾನೇ ಹೇಳ್ಕೊಡ್ತೀವಿ. ಕೇವಲ 3,000 ರೂಪಾಯಿ ಮಾತ್ರ ಕೋರ್ಸ್ ಫೀಸ್ ಇರುತ್ತೆ. ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಇರ್ತೀರಾ ಅವ್ರಿಗೆ ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ. 500 ಕಾಲೇಜ್ ID ತೋರಿಸಿದ್ರೆ 500 ಡಿಸ್ಕೌಂಟ್ ಕೂಡ ಕೊಡ್ತೀವಿ. ನಮ್ದು ಉದ್ದೇಶ ಇಷ್ಟೇ, ಕರ್ನಾಟಕ ಜನತೆ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ಬಂದು ಎಲ್ರೂ ನಮ್ ತರ ದುಡ್ಡು ಮಾಡ್ಬೇಕು, ಅದೊಂದೇ ಆಸೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಅಲ್ಲಿ ನೋಡಿದ್ರೆ ನಮ್ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ
ಇರೋರ ಸಂಖ್ಯೆ ತುಂಬಾ ಕಡಿಮೆ. ಮಹಾರಾಷ್ಟ್ರ, ಗುಜರಾತ್ ಹೋಲಿಸಿದ್ರೆ ಅಲ್ಲಿ ಬ್ಲಡ್ ಅಲ್ಲೇ ಸ್ಟಾಕ್ ಮಾರ್ಕೆಟ್ ಇದೆ. ಆದ್ರೆ ಇಲ್ಲಿ ನಾವು ಮಾಡೋದು ಫಸ್ಟ್ ಜನರೇಷನ್. ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ, ಡಿಗ್ರಿ ಸ್ಟೂಡೆಂಟ್ಸ್ ಯಾರಿದ್ದೀರಾ ಅವ್ರಿಗೆ 5000 ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಕೋರ್ಸು. ಕೇವಲ ಈ ತಿಂಗಳು ಮಾತ್ರ, ಮುಂದಿನ ತಿಂಗಳು ಪ್ರೈಸ್ ವೇರಿಯೇಷನ್ ಆಗುತ್ತೆ. ಆದಷ್ಟು ಬೇಗ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲ್ ನಂಬರ್ ಇರುತ್ತೆ. ನಾವು ಹೇಳೋದಿಷ್ಟೇ, ಕಲೀರಿ ಕಲೀರಿ ಕಲೀರಿ. ಕಲಿತ್ರೆ ಮಾತ್ರ ದುಡ್ಡು ಬರಕ್ ಸಾಧ್ಯ. ಒಬ್ಬ ಗಾರೆ ಕೆಲಸ ಮಾಡೋರು ಹೊರಗೆ ದುಡಿದ್ರೆ ದಿನಕ್ಕೆ 500 ರೂಪಾಯಿ ಸಂಬಳ ತಗೋಬೇಕಾದ್ರೆ ಬೆಳಗ್ಗಿಂದ ಸಾಯಂಕಾಲ ತರ ಕುತ್ಕೊಂಡು ಬೆವರು ಸೋರಿಸಿ ದುಡಿಬೇಕು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಂಗಲ್ಲ. ನಿಮ್ ತಲೆಯಲ್ಲಿ ನಾಲೆಜ್ ಇದ್ರೆ ನೀವು ಅವ್ರು ಕುತ್ಕೊಂಡು ಬಿಸಿಲಲ್ಲಿ ಬೆವರು ಸೋರಿಸು ದುಡಿಯೋ ದುಡ್ಡನ್ನ ನೀವು AC ರೂಮಲ್ಲಿ ಕುತ್ಕೊಂಡು ಗಳಿಸ್ಬೋದು. ಇದೇ ಸ್ಟಾಕ್ ಮಾರ್ಕೆಟ್ ನ ಪವರ್. ಅದಕ್ಕೆ ಹೇಳೋದು, ಚೆನ್ನಾಗಿ ಕಲಿತು ಒಂದ್ 2-3 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕೂಡ ನಮ್ ತರ ಚೆನ್ನಾಗಿ ದುಡ್ಡು ಮಾಡ್ಬೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.